ಸೊ ಹಾಯ್ ಗಾಯ್ಸ್, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಬ್ಲಾಗ್ ನೀವೇನಾದರೂ ನೋಡಿಲ್ಲ ಅಂದರೆ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಟ್ರೈನ್ ಜರ್ನಿ ತೋರಿಸಿದ್ದೀನಿ. ಕಂಪ್ಲೀಟ್ ಅದ್ರದ್ದು ಫೇರ್ ಡೀಟೇಲ್ಸ್, ಹಾಗೆ ಫುಡ್ ಏನೇನು ಕೊಡ್ತಾರೆ, ಮೀಲ್ಸ್ ಎಷ್ಟೊತ್ತಿಗೆ ಕೊಡ್ತಾರೆ, ಇದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ ಬ್ಲಾಗ್ನ ನೋಡ್ಕೊಂಡು ಬನ್ನಿ ಫಸ್ಟ್ ಇದಕ್ಕಿಂತ ಮುಂಚೆ. ಆ್ಯಂಡ್ ದಿಸ್ ಇಸ್ ಡೇ 2. ಸೊ ಇವತ್ತಿನ ದಿನ ಏನು ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀವಲ್ಲ, ದೇವಸ್ಥಾನನ ವಿಸಿಟ್ ಮಾಡಬೇಕು. ರಾಘವೇಂದ್ರ ಸ್ವಾಮಿ ನೋಡಿಕೊಂಡು ದರ್ಶನ ಪಡ್ಕೊಂಡು ಬರೋಣ ಹೋಗಿ. ಆ್ಯಂಡ್ ಮಠದ ರೂಮ್ಸ್ ಎಲ್ಲ ನಮಗೆ ಅವೈಲಬಿಲಿಟಿ ಬುಕ್ ಮಾಡ್ಕೊಬೇಕಂದ್ರೆ ಎಷ್ಟು ದಿನದ ಮುಂಚೆಗಡೆ ಬುಕ್ ಮಾಡ್ಕೊಬೇಕು, ಇದೆಲ್ಲ ಈ ಬ್ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ನಾವಿಬ್ಬರು ರೆಡಿಯಾಗಿ ನಿಂತಿದ್ದೀವಿ. ಸೊ ಬನ್ನಿ ವಿಡಿಯೋನ ಕಂಪ್ಲೀಟಾಗಿ ಶುರು ಮಾಡೋಣ. ಕೊನೆವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ರಾಯರ ದರ್ಶನ ಹೇಗಾಗುತ್ತೆ ನೋಡ್ಕೊಂಬರೋಣ. ಲೆಟ್ಸ್ ಗೋ. ದಯವಿಟ್ಟು ದೇವಸ್ಥಾನದ ಹತ್ರ ಈ ಥರ ಹಿಂಗೆ ಗಲೀಜು ಮಾಡಬೇಡಿ. ಸ್ಲಿಪ್ಪರ್ಸ್ಗೆ ಅಂತಲೇ ಕೌಂಟರ್ ಕೂಡ ಇಟ್ಟಿದ್ದಾರೆ, ಸೊ ಅಲ್ಲೇ ಹೋಗ್ಬಿಡಿ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ಬಟ್ ಜನ ಆದರೂ ನೋಡಿ ಇಲ್ಲ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ನಿಮಗೆ ಆಮೇಲೆ ಸಿಗೋದು ಇಲ್ಲ, ಕಷ್ಟ ಆಗಿಬಿಡುತ್ತೆ. ಸೊ ಚಪ್ಪಲಿಗಳನ್ನೆಲ್ಲ ಬಿಟ್ಟಿದ್ದಾಯಿತು, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ದರ್ಶನ ಮಾಡ್ಕೊಂಬರೋಣ. ಫಸ್ಟು ಹೊಳೆ ಹತ್ರ ಹೋಗ್ಬಿಟ್ಟು ಆಮೇಲೆ ಮಂಚಾಲಮ್ಮ ಹತ್ರ ಹೋಗ್ಬಿಟ್ಟು ಮಂಚಾಲಮ್ಮ ದೇವಿನ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡಬೇಕು. ಸೊ ಬನ್ನಿ ಫಸ್ಟು ಇದಕ್ಕೆ ಹೋಗ್ಬಿಡೋಣ, ಹೊಳೆ ಹತ್ರ ಹೋಗೋಣ. ಸೊ ಇಲ್ಲೆಲ್ಲ ತುಂಬ ಅಂಗಡಿಗಳಿದ್ದಾವೆ ಶಾಪಿಂಗಿಗೆ. ಹೊಳೆಗೆ ಹೋಗೋ ದಾರಿನೇ ಇದು. ಶಾಪಿಂಗ್ಸ್ ಅಂದರೆ ಎಲ್ಲನೂ ಮಕ್ಕಳು ಆಟ ಸಾಮಾನುಗಳಿದ್ದಾವೆ, ಹಾರಗಳಿದ್ದಾವೆ, ಈ ಥರ ಬೇಜಾನ್ ಇದಿದೆ. ಇನ್ ಕೇಸ್ ಏನಾದರೂ ಪಂಚೆ ತೊಗೊಂಬಂದಿಲ್ಲ ಅಂದರೆ ಪಂಚೆ ಬೈ ಮಾಡ್ಬೋದು. ತಿಂಡಿ ಏನಾದರೂ ಮಾಡಬೇಕು ಅಂದರೆ ಹೋಟೆಲ್ ಕೂಡ ಇದೆ, ಹೋಟೆಲ್ ತಿಂಡಿ ಕೂಡ ತಿನ್ಕೊಬೋದು. ಸೊ ಇನ್ನೇನು ಹೊಳೆ ಬಂತು, ಬನ್ನಿ ಹೊಳೆ ಹತ್ರ ಹೋಗೋಣ. ನೋಡ್ತಾ ಇದ್ದೀರಲ್ಲ, ಇದೆ ತುಂಗಭದ್ರಾ ನದಿ. ನೋಡಿ ಎಷ್ಟು ಫ್ಲೋ ಇದೆ ಅಲ್ವಾ, ಫ್ಲೋ ಸಖತ್ತಾಗಿದೆ. ಅಂದರೆ ನಾನು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಹೋದಾಗ ಅವರು ಇವರು ವೀಡಿಯೋಸ್ ಹಾಕ್ತಾ ಇರ್ತಾರಲ್ಲ, ನೋಡ್ತಾ ಇರ್ತೀನಲ್ಲ. ಸೊ ಸ್ವಲ್ಪ ಕಮ್ಮಿ ಇರೋದು, ನಾವು ಬಂದಿರೋ ಟೈಮಲ್ಲಿ ನೋಡಿ ಸಖತ್ತಾಗಿ ಹರಿತಾ ಇದೆ. ಎಲ್ಲ ಕುದುರೆ ರೈಡ್ಸ್ ಕೂಡ ಮಾಡ್ಬೋದು. ನೀವು ಮಕ್ಕಳನ್ನ ಕರ್ಕೊಂಬಂದಿದ್ರೆ ಮಕ್ಕಳನ್ನ ಕುದುರೆ ಮೇಲೆ ಕೂಡಿಸ್ಕೊಂಡು ಒಂದು ರೈಡ್ ಕೂಡ ಮಾಡ್ಬೋದು. ಸೊ ನದಿನಲ್ಲಿ ಇಳ್ದು ತಲೆ ಮೇಲೆ ನೀರು ಹಾಕ್ಕೊಂಡಿದ್ದಾಯಿತು. ಈಗ ಫಸ್ಟು ಮಂಚಾಲಮ್ಮ ಅಲ್ವಾ, ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಆಮೇಲೆ ರಾಯ ದರ್ಶನ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಹೊಳೆ ಹತ್ರ ಹೋಗಿ ಮುಗಿಸ್ಕೊಂಡು ಈಗ ಮಂಚಾಲಮ್ಮ ದೇವಿ ದರ್ಶನ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ದೇವರ ಹೆಸರು ಬಂದು ಮಂಚಾಲಮ್ಮ ಅಂತ. ಸೊ ತುಂಬಾ ವರ್ಷಗಳ ಹಿಂದೆ ಈ ಒಂದು ಮಂತ್ರಾಲಯಂಗೆ ಹೆಸರು ಇದ್ದಿದ್ದು ಮಂಚಾಲೆ ಅಂತ. ಏನಕ್ಕೆ ಅಂದ್ರೆ ಈ ಒಂದು ದೇವರು ಇಲ್ಲಿ ಇದ್ದಿದ್ರಿಂದ ಇದಕ್ಕೆ ಮಂಚಾಲೆ ಅಂತ ಬಂದಿತ್ತು. ಸೊ ರಾಯರ ಸಮಾಧಿ ಯಾವಾಗ ಸ್ಥಾಪನೆ ಆಯಿತು ಅದಾದ್ಮೇಲೆ ಇದನ್ನ ಮಂತ್ರಾಲಯಂ ಆಗಿ ಚೇಂಜ್ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿಗೆ ಬರೋ ಜನರು ಫಸ್ಟ್ ಮಂಚಾಲಮ್ಮ ದೇವಿಯ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗ್ತಾರೆ.
ಸೊ ಈಗ ರಾಯರ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. దర్శనకు శరణం మరియు పరిధి లోపలికి వెళ్ళాలి. చెప్పని కలిగి అందరు జానా. ದರ್ಶನ ಮುಗೀತು. ಈಗ ಪ್ರದಕ್ಷಿಣೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ಆಚೆ ಹೋಗ್ಬಿಟ್ಟು ಟಿಫನ್ ಮಾಡಬೇಕು. ಸೊ ಬನ್ನಿ, ಈಸಿಯಾಗಿ ಆಯಿತು ದರ್ಶನ. ಒಂದು 15 ಮಿನಿಟ್ಸ್ ಆಯ್ತು ಅಷ್ಟೇ ದರ್ಶನ. ಅಂದರೆ ರಶ್ ಏನು ಜಾಸ್ತಿ ಇದ್ರೂ ಬೇಗ ಮೂವ್ ಮಾಡೋಕ್ಕೆ ಬಿಟ್ಬಿಟ್ರು. ಸೊ ಏನು ಅಷ್ಟೊಂದು ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಫಸ್ಟ್ ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ನೆಕ್ಸ್ಟು ತಿಂಡಿ ದಿನ ಹೋಗೋಣ. ಸೊ ಎಕ್ಸಿಟ್ ಆಗಿ ಬಂದಿದ್ದೀವಿ. ರಶ್ ನೋಡ್ಬೋದು. ಏಕಾದಶಿ ಅಂತ ಇಷ್ಟೊಂದು ಜನ ಸಂಡೆ ಬೇರೆ ಇದೆಯಲ್ಲ. ರಾಯರ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋಟೆಲ್ಗೆ ಹೋದ್ವಿ. ನಾವು ವಿಸಿಟ್ ಮಾಡಿದ್ದು ಏಕಾದಶಿ ದಿನ ಆಗಿದ್ರಿಂದ ನಮಗೆ ಅನ್ನ ಸಂತರ್ಪಣೆ ಸಿಗಲಿಲ್ಲ, ಪ್ರಸಾದ ಸಿಗಲಿಲ್ಲ. ಸೊ ಹಾಗಾಗಿ ಹೋಟೆಲಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾಗಿ ಬಂತು. ಸೊ ನಾವು ಸ್ಟೇ ಆಗಿರುವಂತಹ ರೂಮ್ಸ್ ಇದೇನೇನೆ, ಗುರು ಪಾದುಕಾ ಗ್ರ್ಯಾಂಡ್ ರೆಸಿಡೆನ್ಸಿ. ಸೊ ಪಾರ್ಕಿಂಗ್ ಲಾಟ್ ಎಲ್ಲ ಇದೆ. ನೀವೇನಾದರೂ ಇನ್ ಕೇಸ್ ಪ್ರೈವೇಟ್ ಓನ್ ವೆಹಿಕಲಲ್ಲಿ ಬಂದಿರೋನು ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು. ದರ್ಶನ ಎಲ್ಲ ಮುಗೀತು, ತಿಂಡಿ ತಿಂದ್ಕೊಂಡಿದ್ದು ಆಯಿತು. ಇನ್ನೊಂದು 1-2 ದೇವಸ್ಥಾನಗಳಿದ್ದಾವೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಫಸ್ಟು ಫ್ರೆಶ್ ಅಪ್ ಆಗೋಣ ಒಂದು ಸ್ವಲ್ಪ. ನಾವು ಸ್ಟೇ ಆಗಿದ್ದಂತಹ ರೂಮ್ನ ಟೂರ್ ತೋರಿಸ್ಬಿಡ್ತೀನಿ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಒಳಗಡೆ ಇಂಟೀರಿಯರ್ಸ್ ಅಷ್ಟೇ. ಆ್ಯಂಡ್ ಬಂದಿದ ತಕ್ಷಣ ಇಲ್ಲಿಗೆ ಟಿ ವಿ ಇದೆ. ಆ್ಯಂಡ್ ಇಲ್ಲೊಂದು ಡಬಲ್ ಬೆಡ್. ಇದು ಡಿಲಕ್ಸ್ ರೂಮ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸಪ್ರೇಟ್ ಒಂದು ಈ ಥರ ಏರಿಯಾ ಇದೆ, ಒಂದು ಸಿಂಕ್ ಇದೆ. ಇಲ್ಲಿಂದ ಕರೆಕ್ಟಾಗಿ ನಮ್ಮ ತುಂಗಭದ್ರಾ ನದಿ ಕೂಡ ಕಾಣಿಸುತ್ತೆ. ಸೊ ಒಂದು ಬಾತ್ರೂಮ್ ಕೂಡ ಅಷ್ಟೇ ತುಂಬ ನೀಟಾಗಿದೆ. ನನಗೆ ಒಳಗಡೆ ತೋರ್ಸೋಕೆ ಹೋಗೋದಿಲ್ಲ. ಆ್ಯಂಡ್ ದರ್ಶನ ಮಾತ್ರ ತುಂಬ ಸಕ್ಕತ್ತಾಗಾಯಿತು, ಬೇಗ ಆಯಿತು. ನಾನು ಫಸ್ಟ್ ಟೈಮ್ ಬಂದಿರೋದು, ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಈ ರೂಮ್ಸಲ್ಲಿ ಕರ್ಕೊಂಡೋಗಿ ಬಿಡ್ತಾರಲ್ಲ, ಆ ಥರದವ್ರ ಹತ್ರ ಮಾತ್ರ ಸಿಗಾಕೊಂಬಿಡಿ. ನೀವೇ ಓನಾಗಿ ಒಂದೆರಡು ರಿಸರ್ಚ್ ಮಾಡಿಬಿಟ್ಟು, ಅಥವಾ ಗೂಗಲ್ ಅಂದರೆ ನಿಮಗೆ ರಿವ್ಯೂಸ್ ಸಿಗುತ್ತೆ, ಹೈಲಿ ರೇಟೆಡ್ ರೂಮ್ಸ್ ಅಥವಾ ಒಂದು ಎಬೋ 3 ಸ್ಟಾರ್ 4 ಸ್ಟಾರ್ ರೇಟೆಡ್ ರೂಮ್ಸ್ನ ತೊಗೊಳ್ಳಿ. ಇದು ನಾನೇ ಒಂದು ಹುಡುಕಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ನಾವೇನೇ ಲೇಟ್ ಆಗಿದ್ದು, ಬಟ್ ಪರವಾಗಿಲ್ಲ, ನೋ ಇಶ್ಯೂಸ್. ಸೊ ಬನ್ನಿ, ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ರೂಮಿಗೆ ಬಂದು ರೆಸ್ಟ್ ತೊಗೊಂಡಿದ್ದಾದಮೇಲೆ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ, ಎಲ್ಲಿಗೆ ಹೋಗ್ತೀವೋ ನೀವು ನಮಗೆ ಕರ್ಕೊಂಡು ಹೋಗ್ತೀವಿ. ಈ ಫಸ್ಟ್ ಟೆಂಪಲಿಗೆ ಬಂದಿದ್ದೀವಿ. ಆಟೋದವರು ನೀವು ಹೊರಗಡೆ ಬರ್ತಿದ್ದಂಗೆ ನಡ್ಕೊತಾರೆ. 150 ರೂಪೀಸ್ ಪರ್ ಹೆಡ್. ಒಂದು 2.5 ಅವರ್ಸ್ ಜರ್ನಿನಲ್ಲಿ 5 ಟೆಂಪಲ್ಗಳನ್ನ ತೋರಿಸ್ತಾರೆ. ಸೊ ಆ ಒಂದು ಪ್ಯಾಕೇಜಲ್ಲಿ ಬಂದಿದ್ದೀವಿ. ಪ್ಯಾಕೇಜ್ ಟ್ರಿಪ್ಪು. ಸೊ ಫಸ್ಟ್ ಟೆಂಪಲ್ ಬಂದುಬಿಟ್ಟು ಈ ಅಭಯ ಆಂಜನೇಯ ಟೆಂಪಲಿಗೆ ಕರ್ಕೊಂಡ್ಬಂದಿದ್ದೀವಿ. ಈ ಥರ ತೋರಿಸೋದನ್ನ ಸ್ಟ್ಯಾಚು ಈ ಥರ ಇದೆ. ಸೊ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ಇವಾಗ ನಾವು ಬಂದಿರೋದು ಯಾವುದು ಅಂದರೆ ಬಿಚ್ಚಾಲೆ ಅಂತ, ಬಿಚ್ಚಲಮ್ಮನ ದೇವಸ್ಥಾನ. ಇಲ್ಲಿ ರಾಯರು ಮಂತ್ರಾಲಯಕ್ಕೆ ಬರೋಕ್ಕೆ ಮುಂಚೆ 13 ವರ್ಷ ತಪಸ್ಸು ಮಾಡಿಬಿಟ್ಟು ಅಲ್ಲಿಗೆ ಬಂದಿದ್ರಂತೆ. ಸೊ ಆ ಒಂದು ಸೆಕೆಂಡ್ ಸ್ಟಾಪ್ ಅಲ್ಲಿ ಕೊಟ್ಟಿದ್ದಾರೆ ಆಟೋದವರು.
ಇದೇ ಒಂದು ಜಾಗದಲ್ಲೇ ರಾಯರು 13 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಎಲ್ಲ ಶಕ್ತಿಗಳನ್ನು ಗಳಿಸ್ಕೊಂಡಿದ್ರು. ಸೊ ಅದ್ರ ಬಗ್ಗೆ ಪುರೋಹಿತರು ಇಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಎಲ್ಲ ಡೀಟೇಲ್ಸ್ ಕೊಡ್ತಾಯಿದ್ರು. ಹಾಗೆ ಯಾವ್ಯಾವ ಥರ ಸೇವೆಗಳಿರುತ್ತೆ, ಯಾವ ಥರ ದಾನಗಳಿರುತ್ತೆ, ಇಡೀ ವರ್ಷ ಯಾವ ಥರ ನಡೆಯುತ್ತೆ, ಇದನ್ನೆಲ್ಲ ತಿಳಿಸ್ಕೊಡ್ತಾಯಿದ್ರು. ಈ ಬಿಚ್ಚಾಲಮ್ಮ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಒಂದು ದೇವಸ್ಥಾನನ ಆವಾಗ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆಯಂತೆ. ಸೊ ಎಷ್ಟು ಆಶ್ಚರ್ಯಕರ ಅಂತ ಅನಿಸ್ಬೋದು ನಮಗೆ. ಅದು ನಿಜವಾಗ್ಲೂ ಇದನ್ನು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಬಂದು ರೆಸ್ಟ್ ಮಾಡ್ತಾ ಇದ್ದಿದ್ದಂತೆ. ರಾಘವೇಂದ್ರ ಸ್ವಾಮಿ ಅವರು ರೆಸ್ಟ್ ತಗೊಳ್ತಾ ಇದ್ದಿದ್ದಂತೆ. ವಿಶ್ರಾಂತಿ ಸ್ಥಳ. ಇದೆ ನೋಡಿ. ನಾವಿವಾಗ ಬಂದಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಸೊ ಇದು ಕೂಡ ನಾವು ಕವರ್ ಮಾಡ್ತಿರುವಂಥದ್ರಲ್ಲಿ 4th ಸ್ಪಾಟ್. ಯಾವ ಥರ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಪಂಚಮುಖಿ ಪಾದರಕ್ಷೆಗಳು ಅಂತ ಇದೆ ನೋಡಿ. ಅಂದರೆ ಅವರು ಯೂಸ್ ಮಾಡ್ತಿದ್ದ ಸ್ಲಿಪ್ಪರ್ಸು. ಬಾಬಾ ಇದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಟೋಟಲ್ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ವಿ? ಟೋಟಲ್ 5 ದೇವಸ್ಥಾನಗಳು. ಯಾವ್ಯಾವುದು ಕೌಂಟ್ ಹೇಳು. ಒಂದು ಅಭಯ ಆಂಜನೇಯ, ಇನ್ನೊಂದು ಪಂಚಮುಖಿ ಆಂಜನೇಯ, ಆಮೇಲೆ ಲಕ್ಷ್ಮಿ, ಆಮೇಲೆ ಇನ್ನೊಂದು ಬಿಚ್ಚಾಲೆ, ಇನ್ನೊಂದು ಅಪ್ಪಣಾಚಾರ್ಯ ಒಂದು ಮನೆ. ಮನೆ. ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡಿದ್ದು. ಟೋಟಲ್ 5 ವಿಸಿಟ್ ಮಾಡಿದ್ದು. ಅಂದರೆ ನಮಗೆ ಟೈಮ್ ಇತ್ತು. ರಾಯರ ದರ್ಶನ ಮುಗಿದ ತಕ್ಷಣ ನಮಗೆ ಸಂಜೆವರೆಗೂ ಟೈಮ್ ಇತ್ತು. ಅಂದರೆ ಈವ್ನಿಂಗ್ 7-8 ಅಷ್ಟೊತ್ತಿಗೆ ನಮಗೆ ಬಸ್ ಇರೋದು ಇಲ್ಲಿಂದ ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ಒಂದು 3 ಅವರ್ಸಲ್ಲಿ ನೀವು ಈ ಥರ 5 ಪ್ಲೇಸಸ್ನ ಕವರ್ ಮಾಡ್ಕೊಬೋದು. ನೀವು ಓನ್ ವೆಹಿಕಲಲ್ಲಿ ಬಂದ್ರೂ ನಿಮಗೆ ತೊಂದರೆ ಆಗುತ್ತೆ ಇಲ್ಲೆಲ್ಲ ಕವರ್ ಮಾಡೋದು ಅಂದರೆ. ಅಲ್ಲೇ ಮಂತ್ರಾಲಯದಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ಥರ ಆಟೋಸ್ ಇರುತ್ತಲ್ಲ, ಅದರಲ್ಲಿ ನೀವು ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಕೊಬೋದು. ಮಂತ್ರಾಲಯದಿಂದ 5 ದೇವಸ್ಥಾನದ ಕಾಂಬೋ ಪ್ಯಾಕೇಜ್ ಟ್ರಿಪ್ ಮುಗ್ದಿದೆ. ಆಟೋದವರು ಸೇಫಾಗಿ ಕರ್ಕೊಂಡ್ಬಂದು ಮಂತ್ರಾಲಯಂಗೆ ಬಿಟ್ಟಿದ್ದಾರೆ. ಸೊ ಪರ್ ಪರ್ಸನ್ 150 ರೂಪೀಸ್ ತೊಗೊಂಡ್ರು. ಸೊ ಇನ್ನೊಂದು ಪ್ಲೇಟ್ ಮಿರ್ಚಿ ಮಂಡಕ್ಕಿ ತೊಗೊಂಡಿದ್ದೀವಿ. 7 ಏನದು ಮಾವಿನಕಾಯಿ ಅಲ್ವಾ? ಮಾವಿನ ಹಣ್ಣು ತೊಗೊಂಡಿದ್ದೀವಿ. ಸೊ ಇಲ್ಲಿ ಮಿರ್ಚಿ ಮಂಡಕ್ಕಿ. ಆಯಿತಾ? ಏನು ತೊಗೊಂಡೆ? ಯಾರಿಗೆ? ನೀನು ಅತ್ತನ ಕೇಳ್ಬೇಕು ಚೆನ್ನಾಗಿದೆಯಾ ಅಂತ. ಅವ್ರು ಹಾಕೊಂಡ್ಮೇಲೆ ಮಂತ್ರಾಲಯದಿಂದ ಶಿವಮೊಗ್ಗಗೆ ನಾವು ಪಲ್ಲಕ್ಕಿ ನಾನ್ AC ಸ್ಲೀಪರ್ ಬಸ್ ಬುಕ್ ಮಾಡಿದ್ವಿ. ಸೊ ಇದು ಪರ್ ಪರ್ಸನ್ ಆಲ್ಮೋಸ್ಟ್ 990 ರೂಪೀಸ್, ಅಪ್ರಾಕ್ಸಿಮೇಟ್ಲಿ 1000 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಇದು ನೈಟ್ ಮಂತ್ರಾಲಯಂ 8:30ಗೆ ಬಿಡುತ್ತೆ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಒಂದು 5 o'clock ಅಷ್ಟೊತ್ತಿಗೆ ಶಿವಮೊಗ್ಗ ರೀಚ್ ಆಗುತ್ತೆ.
ಆ್ಯಂಡ್ ಆನ್ ದಿ ವೇ 10:30 ಅಷ್ಟೊತ್ತಿಗೆ ನಿಯರ್ ಆಲೂರ್ ಡಿನ್ನರ್ಗೆ ಅಂತ ನಿಲ್ಲಿಸ್ತಾರೆ. ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.